ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ನಮಸ್ಕಾರಗಳು. ಗುಂಡ್ಲುಪೇಟೆ ಪಟ್ಟಣದ ಅಮೀರ್ಜಾನ್ ರಸ್ತೆಯಲ್ಲೇ ಇರ್ತಕ್ಕಂತಹ ಸುಮಾರು 170 ವರ್ಷ ಇತಿಹಾಸ ಇರತಕ್ಕಂಥ ಜಾಮಿಯಾ ಮಸೀದಿಯು ತುಂಬ ದುರಸ್ತಿಗೊಂಡಿದ್ದು, ಈ ಒಂದು ಮಸೀದಿಯ ಹೊಸದಾಗಿ ಮಸೀದಿ ನಿರ್ಮಾಣ ಮಾಡೋದಕ್ಕೋಸ್ಕರ ದಿನಾಂಕ ನಾಳೆ 28/9/2025 ಬೆಳಿಗ್ಗೆ 10 ಗಂಟೆಗೆ ಆ ಒಂದು ಸಂಘೀಯ ಬುನಿಯಾದ್ ಕಾರ್ಯಕ್ರಮಕ್ಕೆ, ಹೊಸ ಮಸೀದಿ ನಿರ್ಮಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಸದರಿ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಉಲಮಾಗಳು, ಮುಖಂಡರುಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮಸೀದಿಯ ಕಮಿಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮಸ್ಕಾರಗಳು ಸರ್. ಹಾಗೆ ಈ ಒಂದು ಮಸೀದಿಯ ಒಂದು ಎಷ್ಟು ವರ್ಷದ ಇತಿಹಾಸ ಇದೆ ಸರ್? ನಮ್ಮ ತಾತನ ಕಾಲದಿಂದ ನೋಡ್ತಾ ಇದ್ದೀನಿ. ಹೌದು, ಇದು ಸುಮಾರು 170-180 ವರ್ಷ, ಸುಮಾರು ಹೇಳಬೇಕು ಅಂದರೆ ಟಿಪ್ಪು ಸುಲ್ತಾನ್ ಕಾಲದ ಒಂದು ಮಸೀದಿ ಆಗಿದೆ. ಆ ಕಾಲದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಸುಮಾರು 6-7 ತಲೆಮಾರಾಗಿದೆ ಈ ಒಂದು ಮಸೀದಿ. ಇದು ತುಂಬ ದುರಸ್ತಿಗೊಂಡಿದ್ದು, ಹೊಸದಾಗಿ ಮಸೀದಿ ನಿರ್ಮಾಣ ಮಾಡೋಕ್ಕೆ ತೀರ್ಮಾನಿಸಿ ಇದೊಂದು ಮಸೀದಿಯ ನಿರ್ಮಾಣಕ್ಕೆ ನಾಳೆ ಕಾರ್ಯಕ್ರಮಕ್ಕೆ ಕೈ ಹಾಕಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಹೋದರ ಬಂಧುಗಳೇ, ನಾಳೆ ದಿನಾಂಕ 28/9/2025 ಭಾನುವಾರದಂದು ಗುಂಡ್ಲುಪೇಟೆ ಪಟ್ಟಣದ ಅಮೀರ್ಜಾನ್ ರಸ್ತೆಯಲ್ಲಿರತಕ್ಕಂಥ ಜಾಮಿಯಾ ಮಸೀದಿಯು ಸುಮಾರು 170 ವರ್ಷಗಳ ಇತಿಹಾಸವುಳ್ಳ ಮಸೀದಿಯಾಗಿದ್ದು, ಈ ಮಸೀದಿಯ ಒಂದು ಪುನರ್ಚೇತನ ಅಂದರೆ ನವನಿರ್ಮಾಣ ಕಾರ್ಯಕ್ರಮವನ್ನು ನಾಳೆ ನಾಡಿನ ನಮ್ಮ ಹಲವಾರು ಉಲಮಾಗಳು ಅವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಇರತಕ್ಕಂಥ ಹಲವಾರು ಮುಸ್ಲಿಂ ಮುಖಂಡರು ಎಲ್ಲರೂ ಭಾಗವಹಿಸುತ್ತಿದ್ದು, ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲ ಮುಸಲ್ಮಾನ್ ಬಾಂಧವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮಸೀದಿಯ ಒಂದು ನವನಿರ್ಮಾಣ ಕಾರ್ಯಕ್ರಮಕ್ಕೆ ಸಹಕರಿಸಲು ಬೇಕೆಂದು ಕೇಳ್ಕೊಳ್ತೇನೆ. ಸಮಯ ಬೆಳಗ್ಗೆ 9 ಗಂಟೆಯಿಂದ ಅಸರ್ ನಮಾಜ್ ತನಕ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಒಂದು ದುವಾ ಮಸ್ಜಿದ್ನಲ್ಲಿ ಸರ್ವ ಮುಸಲ್ಮಾನ್ ಬಾಂಧವರು ಕೂಡ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. रहमतुल्लाहि वबरकातुहू। अल्हम्दुलिल्लाह, आप सबको मालूम है कि इसी महीना 20 तारीख यानी इतवार का दिन जामिया मस्जिद गुंडलुपेट का संघीय बुनियाद का जलसा है। इसी के सिलसिले से चामराजनगर डिस्ट्रिक्ट और मैसूर डिस्ट्रिक्ट के तमाम मुसलियाना इकराम को दावत दी गई है। तमाम मुसलियाना इकराम इतवार का दिन सुबह 10 बजे पहुँचकर इस जलसे को कामयाब करें और इसी 150 साल पुरानी मस्जिद को शहीद कर नई मस्जिद तामीर करने के लिए इस जामिया मस्जिद की कमेटी मशवरा करकत है और जल्द से जल्द नई मस्जिद बनने के लिए हम तमाम को